ನಿಮ್ಮ ಹೆಸರೇನಪ್ಪ? ಹನುಮಂತಪ್ಪ ಆಯ್ತು ಸರ್. ಓಕೆ, ನಿಮ್ಮ ಮಗಳ ಹೆಸರು? ಲೇಖನ ಆಯ್ತು. ಎಷ್ಟು ವಯಸ್ಸು ಅವ್ರದ್ದು? 11 ವರ್ಷ ಸರ್. ಯಾವ ಊರು? ಹರಿಹರ ಹತ್ರ ಒಳಸಿರ್ಗೇರಿ ಸರ್. ಓಕೆ, ಅವರಿಗೆ ಇದು ಸ್ಪ್ಲೀನೋಮೆಗಾಲೆ ಅಂತ, ಹೌದು ಸರ್. ಸ್ಪ್ಲೀನ್ ಊದ್ಕೊಂಡಿತ್ತು ಅಂತ ಡಾಕ್ಟರ್ ಹೇಳಿದ್ರು ಅಂತ ಹೇಳಿದ್ರಿ. ಹೌದು ಸರ್. ಆಮೇಲೆ ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರಿ. ಹೌದು ಸರ್. ಅದ್ರ ಬಗ್ಗೆ ಹೇಳಪ್ಪ. ಮಗು ಮೊದಲು ಹೆಂಗಿತ್ತು, ಯಾವಾಗ ಗೊತ್ತಾಯ್ತು ನಿಮಗೆ ಇವೆಲ್ಲ? ಅದು ಸ್ಟೋರಿ ಹೇಳ್ರಿ. ಯಾಕಂದರೆ ಎಷ್ಟೋ ಜನಕ್ಕೆ 1 ತಿಂಗಳಿಗೆ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್ಸು. ಹೌದು ಸರ್. ಜನರಿಗೆ ಗೊತ್ತಾಗಬೇಕಿದು, ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಈ ರೀತಿ ರೋಗ ಇದ್ದರೂ ಸಹ ಮಿರಾಕಲ್ ಡ್ರಿಂಕ್ಸ್ ನ್ಯೂ ಆರೋಗ್ಯದಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಹೇಳ್ರಿ, ಮೊದಲು ಹೆಂಗಿತ್ತು ಮಗು? ಮೊದಲು ಕಣ್ಣೆಲ್ಲ ಹಳದಿ, ಮಕ್ಕ ಕೈ ಸ್ವಲ್ಪ ಹಳದಿ ಕಲರ್ ಇದ್ದು ಸಹ ಅವರು ಅದೇ ಹೇಳಿದ್ರು ಡಾಕ್ಟ್ರು ನಾರಾಯಣ ಹಾಸ್ಪಿಟ್ಲಲ್ಲಿ, ಈ ಥರ ಮೆಡಿಸಿನ್ 3 ತಿಂಗಳು ನೋಡೋಣ, ಇಲ್ಲಾಂದರೆ ಅದು ಆಪರೇಷನ್ ಮಾಡಿ ತೆಗಿಬೇಕಂದ್ರು. ನಮಗೆ ಅದಕ್ಕೆ ಯೂಟ್ಯೂಬಲ್ಲಿ ನೋಡಿ ನಿಮ್ಮ ಹತ್ರ ಬಂದ್ವಿ ಸರ್. ಬಂದು 1 ತಿಂಗಳು 2 ತಿಂಗಳು ಆಗ್ತಾ ಬಂತು. ಇವಾಗೆಲ್ಲ ಚರ್ಮನೂ ಹಳದಿ ಹೋಗಿದೆ, ಕಣ್ಣು ಹಳದಿ ಹೋಗಿದೆ, ಊಟನೂ ಮಾಡ್ತಾರೆ ಕರೆಕ್ಟಾಗಿ. ಈಗೇನು ಅಷ್ಟೇ ಇಲ್ಲ, ಸ್ವಲ್ಪ 3/4% ಇದ್ದಂಗೆ ಸರಿಯಾದಂಗೆ ಆಗಿದೆ. ಎಕ್ಸಲೆಂಟ್. ಮೊದಲು ಹೆಂಗೆ ಏನೇನು ಪ್ರಾಬ್ಲಮ್ಸ್ ಇತ್ತು? ಮೊದಲು ಅದೇ ಸರ್, ಯಾವಾಗಲೂ ಮಲ್ಕೊಂಡೆ ಇರೋಳು. ಅದೇ ನಮಗೆ ಭಯ, ಕಣ್ಣು ಚರ್ಮ ಸ್ವಲ್ಪ ಹಳದಿ ಕಲರ್ ಆಗ್ತಾ ಇತ್ತಲ್ಲ, ಅದು ಬ್ಲಡ್ ಇಂಪ್ರೂವ್ ಇದು ಆಗ್ತಾ ಇರಲಿಲ್ಲ ಅಂತ, ಬ್ಲಡ್ ಕಮ್ಮಿ ಆಗ್ತಾ ಇತ್ತಲ್ಲ, ಅದು ಸ್ಪ್ಲೈನ್ ಉತ್ಕೊಂಡ್ರೆ ಅದು ಬ್ಲಡ್ ಇದು ನಾಶ ಮಾಡುತ್ತಂತೆ. ಹೌದು, ಅದಕ್ಕೆ ಅದೆಲ್ಲ ಆಗ್ತಾ ಇತ್ತು. ಸುಮ್ಮನೆ ಈ ಬ್ಲಡ್ ಹಾಕ್ಸ್ಬೇಕಾಗುತ್ತೆ ನೀವು ಮುಂದೆ, ಆ ಥರ ಎಲ್ಲ ಹೇಳಿಬಿಟ್ರು. ಭಯ ಆಯಿತು. ತಿಂಗಳ ಎಲ್ಲಿ ಬ್ಲಡ್ ಹಾಕ್ಸ್ಕೊಂತ ಹೋದ್ರೆ ಮಗು ಚಿಕ್ಕ ವಯಸ್ಸು, ಮತ್ತೆ ಮುಂದೆ ಏನೋ ಒಬ್ಬೊಬ್ರು ಬ್ಲಡ್ ಅಡ್ಜಸ್ಟ್ ಆಗುತ್ತೆ, ಆಗಲ್ಲ. ಅದೆಲ್ಲ ಯಾಕೆ ಸುಮ್ಮನೆ ಇಲ್ಲಿ ಒಂದ್ಸರಿ ಹೋಗೋಣ ಅಂತ ಯೂಟ್ಯೂಬಲ್ಲಿ ನೋಡಿ ಬಂದಿದ್ದು ಸರ್. ನೋಡಿದ್ರೆ ರಿಪೋರ್ಟ್ಸ್ ತುಂಬ ಚೆನ್ನಾಗಿದೆ. ಹೌದು ಸರ್. ಓನ್ಲಿ ಇದು ಟೋಟಲ್ ಬಿಲಿರಬಿನ್ ಸ್ವಲ್ಪ ವ್ಯತ್ಯಾಸ ಆಗಿದೆ ವಿನಃ ಎಲ್ಲ ಚೆನ್ನಾಗಿದೆ. ಇವನ್ ಟೋಟಲ್ ಬ್ಲಡ್ ಕೌಂಟ್ ಸಬ್ನಾರ್ಮಲಿಟಿ ಅದು ನಾರ್ಮಲ್ ಆಗಿದೆ, SGOT ಎಲ್ಲ ನಾರ್ಮಲ್ ಆಗಿದೆ 1 ತಿಂಗಳಿಗೆ. ಆಮೇಲೆ ನೀವೇ ಹೇಳ್ತಾ ಇದ್ರಿ ಎನರ್ಜಿ ಬಂದಿದೆ ಮಗುಗೆ, ಊಟ ಚೆನ್ನಾಗಿ ಮಾಡ್ತಾ ಇರ್ತೆ. ನಾನು ವೆರಿ ಗುಡ್. ಇನ್ನು 2 ತಿಂಗಳಿಗೆ ಇನ್ನೂ ಚೆನ್ನಾಗಿ ಆಗಬೇಕು. ಮತ್ತೆ ನೆಕ್ಸ್ಟ್ ಇನ್ನೊಂದು 2 ತಿಂಗಳಾದ್ಮೇಲೆ ಮತ್ತೆ ಅಬ್ಡಾಮಿನಲ್ ಸ್ಕ್ಯಾನ್ ಮಾಡ್ಕೊಂಬರ್ಬೇಕು. ವೆರಿ ಗುಡ್. ಸಾಕು ಸರ್, ನಿಮ್ಮ ಇದರಿಂದ ಈಗ ಆಗಿದೆಯಲ್ಲ ಫುಲ್. ಯಾವತ್ತು ಈ ಥರ ಇನ್ನೂ ಸ್ಪ್ಲೈನ್ ಹಂಗೆ ಐತಿ ಅನ್ನಂಗೆ ಆಗಬಾರ್ದು, ಸರಿಯಾಗಿ ಅನ್ನಂಗೆ ಆಗ್ಬಿಟ್ರೆ ಸಾಕು. ಓಕೆನಪ್ಪ, ಥ್ಯಾಂಕ್ ಯು. ಥ್ಯಾಂಕ್ ಯು.